ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗೇನು ನೀನು ಸುಮ್ಮನೆ ಇರ್ತೀಯೋ ಇಲ್ವೋ? ಜಸ್ಟ್ 1.5 ಲಕ್ಷ ಕೊಟ್ಬಿಡಿ, ಸುಮ್ಮನೆ ಇದ್ಬಿಡ್ತೀನಿ. ಆಗಲ್ಲ ಅಂದ್ರೆ? ಅಯ್ಯೋ, ಆಗಲ್ಲ ಅಂದ್ರೆ ವಿಡಿಯೋ ಲೀಕ್ ಆಗ್ಬಿಡುತ್ತಲ್ಲ ಮೇಡಮ್. ಆಮೇಲೆ ಅದೇನು ಮಾಡ್ತಿರೋ ನೀವು? ಹೇಳೋದು ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮ ಇಷ್ಟ. ಅಂತೂ ಆ ವಿಡಿಯೋನ ಇಟ್ಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಬಿಟ್ಟಿಲ್ಲ ಅಲ್ವಾ ನೀನು? ಮೇಡಮ್, ಅದೊಂಥರ ನಮ್ಮ ATM ಕಾರ್ಡ್ ಇದ್ದಂಗೆ. ಇದಿರೋವರೆಗೂ ದುಡ್ಡು ಬರ್ತಾನೇ ಇರಬೇಕು. ಸರಿ, ನಿನಗೆ ನಾನು ದುಡ್ಡು ಕೊಡ್ತೀನಿ. ಇದು ನಮ್ಮ ಮೇಡಮ್ ಅಂದ್ರೆ. ಮೇಡಮ್, ನೀವು ನನ್ನ ಎದುರುಗಡೆ ಇದ್ಬಿಟ್ಟಿದ್ದಿದ್ರೆ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಬಿಡ್ತಿದ್ದೆ ನೋಡಿ. ಇಡಿಯಟ್. ಏನ್ ಡಾರ್ಲಿಂಗ್ ಇದು? ದಿನ ಹೋದಂಗೆ ಅವನು ಬ್ಲ್ಯಾಕ್ ಮೇಲಲ್ಲಿ ಪಂಟರ್ ಆಗ್ತಾನೆ ಇದ್ದಾನೆ. ಎಲ್ರಿಗೂ ನೀನ್ ನಾಮ ಹಾಕಿದ್ರೆ ಅವನು ನಿನಗೆ ಪಂಗನಾಮ ಹಾಕ್ತಿದ್ದಾನೆ. Just stop it, Suhas. ಕೋಪ ಆರೋಗ್ಯಕ್ಕೆ ಹಾನಿಕಾರಕ. La 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 la. ಅತ್ತೆ, ಒಂದು ಕಾಫಿ. La la ತಂದೆ. la 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 la. ಅಳಿಂದ್ರೆ ಥ್ಯಾಂಕ್ ಯು ಅತ್ತೆ. ಜಾನಕಿ, ಆಶ್ಚರ್ಯವೋ ಆಶ್ಚರ್ಯ. ಈ ದಿನ ನಮ್ಮ ಅಳಿಯಂದರು ಬಹಳ ಸಂತೋಷವಾಗಿರುವರಲ್ಲವೇ? ಹೌದು ಅಜ್ಜಿ, ಬಹಳ ಅಲ್ಲ, ಬಹಳ 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 ಸಂತೋಷವಾಗಿದ್ದೀನಿ. ಏನು ವಿಶೇಷ ಅಳಿಂದ್ರೆ? ಅದಾ, ದಿವ್ಯಾ ನನ್ನ ಹತ್ರ ಮಾತು ಬಿಟ್ಟಿದ್ಲಲ್ಲ, ಈಗ ಮತ್ತೆ ಮಾತಾಡೋದಕ್ಕೆ ಶುರು ಮಾಡಿದ್ದಾಳೆ. ಮೊದಲಿನ ಥರನೇ ಅದು ಬೇಕು ಇದು ಬೇಕು ಅಂತ ಕೇಳಕ್ಕೆ ಶುರು ಮಾಡಿದ್ದಾಳೆ. ಅದಕ್ಕೆ ಲೈಫ್ ಏನೋ ಒಂಥರ ವಾಪಸ್ ಟ್ರ್ಯಾಕಿಗೆ ಬಂದ್ಬಿಡ್ತೇನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ ನನಗೆ. ಮತ್ತೆ ಅವಳು ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ನೀವ್ಯಾಕೆ ಕೊಡಿಸ್ತೀರ ಅಳಿಂದ್ರೆ? ಅವಳಿಗಾದ್ರೂ ಬುದ್ಧಿ ಬೇಡವಾ? ಹೌದು ಅಳಿಯಂದ್ರೆ, ಸ್ವಲ್ಪ ಬುದ್ಧಿ ಹೇಳಿ. ಅಲ್ಲ, ಈ ಮಾತಿಗೆ ನೀವು ದುಃಖ ಪಡೋದು ಬಿಟ್ಟು ಸಂತೋಷಕ್ಕೆ ಅಂತ ಹಾಡ್ತಾ ಇದ್ದೀರಲ್ಲ, ಇದು ಸರಿನಾ? ಅವಳಿಂದ ತಾನೇ ನೀವು ತಪ್ಪು ಹಾದಿ ತುಳಿಯೋ ಹಾಗಾಗಿದ್ದು. ಅಯ್ಯೋ ಅಜ್ಜಿ, ಅವಳು ಕೇಳೋದು ಹೆಚ್ಚಾ, ನಾನು ಕೊಡಿಸೋದು ಹೆಚ್ಚಾ? ಅವಳು ಮೊದಲಿನ ಥರ ನನ್ನ ಮಾತಾಡ್ಸೋವಾಗ ಆಯ್ತಲ್ಲ, ಅದೇ ಖುಷಿ ನನಗೆ. ಈಗೇನು ಕೇಳಿದ್ಲು ನಿಮ್ಮ ಹತ್ರ? ಅದೇ ಅವಳು ಫೋನ್ ಹಾಳಾಯ್ತಲ್ಲ. ಹಾಳಾಗಿತ್ತಾ? ಅಂದರೆ ಅವಳೇ ಬೀಳಿಸಿ ಹೊಡೆದ್ಬಿಟ್ಲು. ಅದಕ್ಕೆ ಹೊಸ ಫೋನ್ ಬೇಕು ಅಂತ ಹೇಳ್ತಿದ್ದಾಳೆ. ದುಡ್ಡೆಲ್ಲ ವ್ಯವಸ್ಥೆ ಆಗಿದೆ, ಅದಕ್ಕೆ ಖುಷಿಯಾಗಿದ್ದೀನಿ. ಅಳಿಂದ್ರೆ, ಮೊದಲು ಅವಳು ತಾಳಕ್ಕೆ ಕುಣಿಯೋದು ನಿಲ್ಲಿಸಿ. ಅವಳು 1000 ಕೇಳ್ತಾಳೆ, ಬಿಟ್ರೆ ಮೈಸೂರು ಅರಮನೆನೂ ಕೇಳ್ತಾಳೆ. ಹಾಗಂತ ಕೇಳಿದ್ದೆಲ್ಲ ಕೊಡ್ಸೋಕ್ಕಾಗುತ್ತಾ? ಇರೋದ್ರಲ್ಲೇ ಅವಳು ಹೊಂದ್ಕೊಂಡು ಜೀವನ ಮಾಡೋದು ಕಲಿಬೇಕು. ಆಕಾಶಕ್ಕೆ ಏಣಿ ಹಾಕೋದಕ್ಕಾಗತ್ತಾ? ಇವ್ರಿಗೆ ಯಾಕೆ ನನ್ನ ವಿಷಯ ತೆಪ್ಪಗಿರೋಕ್ಕಾಗಲ್ವ? ಇವ್ರಿಗೆ ಯಾವಾಗಲೂ ಮೂಗು ತೂಸ್ಕೊಂಡು ಬಂದ್ಬಿಡ್ತಾರೆ. ಅದನ್ನು ಅವಳಿಗೆ ತಿಳಿಯೋ ಹಾಗೆ ನೀನು ಮಾಡಬೇಕಪ್ಪ. ಅವಳು ಕೇಳಿದ್ದನ್ನೆಲ್ಲ ಕೊಡ್ಸೋಕೆ ಹೋಗಿ ನೀನು ಮತ್ತೆ ಸುಳ್ಳಿನ ಹಾದಿ ತುಳಿಬೇಡ. ಹೊಸದಾಗಿ ಜೀವನ ಶುರು ಮಾಡ್ತಾ ಇದ್ದೀರಾ, ಮುಂದೆ ಕಷ್ಟ ಆಗುತ್ತೆ. ಇಲ್ಲ ಬಿಡಿ ಅಜ್ಜಿ, ಇದೇ ಲಾಸ್ಟು. ದಿವ್ಯಾ ನನ್ನ ಹತ್ರ ಮತ್ತೆ ಏನೂ ಕೇಳಲ್ಲ, ಅರ್ಥ ಮಾಡ್ಕೋತಾಳೆ. ನಾನು ಅಷ್ಟೇ ಅಜ್ಜಿ, ನಿಯತ್ತಾಗಿರ್ತೀನಿ, ದಿವ್ಯನ್ ಚೆನ್ನಾಗಿ ನೋಡ್ಕೋತೀನಿ.
ಅಜ್ಜಿ ಅತ್ತೆ ನನಗೊಂದು ಮುಖ್ಯವಾದ ಕೆಲಸ ಇದೆ, ಹೋಗ್ಬಿಡ್ತೀನಿ, ಬಾಯ್. ದಿವ್ಯಾ ನೀನೆಲ್ಲಿಗೆ ಹೊರಟೆ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಎಲ್ಲದಕ್ಕೂ ನೀನು ಪರ್ಮಿಷನ್ ತಗೋಬೇಕಾ? ಹಲೋ ಮೇಡಮ್. ಕೀರ್ತನಂಗೂ ಬಾಲಂಗೂ ಏನು ಕನೆಕ್ಷನ್? ನಿನಗೆ ಸಿಗಬೇಕು ಅಂತಂದರೆ ಮೊದಲು ಆ ವಿಡಿಯೋ ಡಿಲೀಟ್ ಆಗಬೇಕು. ದುಡ್ಡು ಫಸ್ಟು, ಕೆಲಸ ನೆಕ್ಸ್ಟ್ ಮೇಡಮ್. ಅಂದರೆ ಇಷ್ಟು ದಿನ ಬಾಲಂಗೆ ದುಡ್ಡು ಕೊಡ್ತಾ ಇದ್ದವಳು, ನನ್ನನ್ನು ಯಾಮಾರ್ಸಕ್ಕೆ ಹೆಲ್ಪ್ ಮಾಡ್ತಾ ಇದ್ದವಳು ಇವಳೇನಾ? ನನ್ನ ಹತ್ರನೇ ಬಾಲ ಬಿಚ್ಚಬೇಡ, ಮೊದಲು ವಿಡಿಯೋ ಡಿಲೀಟ್ ಮಾಡು. ಮಾಡ್ತೀನಿ ಮೇಡಮ್, ಇದೊಂದು ಸರಿ ಹೆಲ್ಪ್ ಮಾಡಿ, ಮತ್ತೆ ನಿಮ್ಮ ಹತ್ರ ಕೇಳೋದೇ ಇಲ್ಲ. ಇದನ್ನೇ 1008 ಸತಿ ಹೇಳಿದ್ಯಾ, ಮತ್ತೆ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾನೇ ಇದೆಯಾ. ಇದೆಲ್ಲ ಇನ್ಮೇಲಿಂದ ನಡೆಯೋದಿಲ್ಲ. ನೀನು ಫೋನ್ ಕೊಡು. ನಾನೇ ಡಿಲೀಟ್ ಮಾಡ್ಕೋತೀನಿ. ನಾನು ನಿನ್ನನ್ನು ನಂಬೋದಿಲ್ಲ. ನನ್ನ ಕಣ್ಣು ಮುಂದೆನೇ ಡಿಲೀಟ್ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.